ನಾನು ನಿಮ್ಮ ಕಿಶೋರ್. ಇವತ್ತು ನಾವು ಒಂದು ಏವಿಯರಿ ವಿಸಿಟಿಗೆ ಬಂದಿದ್ವಿ. ಈ ಏವಿಯರ್ಸ್ ಬಂದ್ಬಿಟ್ಟು SM ಏವಿಯರ್ಸ್ ಅಂತ. ಹೌದು, ಅದತ್ರ ನಾನು ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಕೊಂಡು ಇವತ್ತು ಏವಿಯರಿಗೆ ಬಂದಿರೋದು. ಸೊ ಬನ್ನಿ, ಇವ್ರು ಹೇಗೆ ಸ್ಟಾರ್ಟ್ ಮಾಡಿದ್ರು, ಇವ್ರ ಜರ್ನಿ ಹೇಗಿತ್ತು, ಎಲ್ಲಿಂದ ಹೇಗೆ ಎಲ್ಲ ಮಾಡಿದ್ರು ಅಂತ ಬಂದು ಟೋಟಲಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಇವರು ಏವಿಯರಿಯನ್ನು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಕೇಳ್ಕೊಳ್ಳೋದು ಎಷ್ಟೇ ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀವತ್ಸ. ಇದು SM ಏವಿಯರಿ ಅಂತ. ಸ್ಟಾರ್ಟ್ ಮಾಡಿ 4 ವರ್ಷ ಆಗಿದೆ. 2019 ಸ್ಟಾರ್ಟ್ ಮಾಡಿದ್ದು. ಬನ್ನಿ ನೋಡೋಣ ಏನೇನಿದೆ ಅಂತ. ಹಾಂ ಬ್ರೋ, ನಿಮ್ಗೆ ಗೊತ್ತಿರೋಂಗೆ ಇಲ್ಲಿ 15 ಪೇರ್ಸ್ ಕಾಕ್ಟೇಲ್ಸ್ ಇದೆ, ಇನ್ನು 15 ಪೇರ್ಸ್ ಆಫ್ರಿಕನ್ಸ್ ಇದ್ದಾವೆ, ಇನ್ನು 10 ಪೇರ್ಸ್ ಆಫ್ ಬಜ್ಜೀಸ್ ಇದೆ. ಬಜ್ಜೀಸಲ್ಲಿ ಒಂದು 3 to 5 ಪೇರ್ಸ್ ಆಫ್ ರೇನ್ಬೋ ಮ್ಯೂಟೇಷನ್ಸ್ ಬಜ್ಜೀಸ್ ಇದ್ದಾವೆ, ಮತ್ತು 10 to 15 ಪೇರ್ಸ್ ಆಫ್ ಮ್ಯೂಟೇಷನ್ ಫಿಂಚಸ್ ಇದೆ. 3B ಇಂದ 2B ಇಂದ ಹಿಡಿದು ನಾರ್ಮಲ್ ಫಿಂಚಸ್ಸು ಇದೆ, ಡಿಫ್ರೆಂಟ್ ಮ್ಯೂಟೇಷನ್ಸ್ ಆಫ್ ಫಿಂಚಸ್ಸು ಇದೆ. ಆಫ್ರಿಕನ್ಸು ಅಷ್ಟೇ, ನಮ್ಮ ಹತ್ರ ಒಂದು 5 ರಿಂದ 6 ಮ್ಯೂಟೇಷನ್ಸ್ ಆಫ್ ಆಫ್ರಿಕನ್ಸು ಇದ್ದಾವೆ. ಹಾಂ ಬ್ರೋ, ಹಾಗೆ ನೀವು ನೋಡಿರೋ ಥರ ನಾನು ಇವಾಗ ಕೇಜ್ಗಳಲ್ಲಿ ನೋಡಿರ್ತೀರ. ನಾನು ಸಾಫ್ಟ್ ಫುಡ್ ಬಂದುಬಿಟ್ಟು ಇವಾಗ ಆಲ್ಮೋಸ್ಟ್ ನಾನು ಒಂದು 2 ಇಂದ 3 ಸೀಡ್ಸ್ ಆಫ್ ಸೋರ್ಸ್ ಮಾಡಿರ್ತೀನಿ ವಾಟ್ರಲ್ಲಿ. ಲೈಕ್ ಇದೇ ಸಾಫ್ಟ್ ಫುಡ್ಡು, ಇವೆಲ್ಲ ಮರಿಗಳಾಗಿರ್ತಾವಲ್ಲ, ಮರಿಗಳು ಮತ್ತು ಮರಿಗಳು ದೊಡ್ಡದಾಗಿರೋ ಟೈಮಲ್ಲಿ ನಾನು ಇದನ್ನ ಮ್ಯಾಂಡೇಟ್ರಿಯಾಗಿ ಕೊಡ್ತೀನಿ. ಡೈಲಿ 2 ಟೈಮ್ಸ್ ಕೊಡ್ತಾ ಇರ್ತೀನಿ, ಮಾರ್ನಿಂಗು ಮತ್ತು ಈವ್ನಿಂಗು. ಹೌದು, ಹಾಗೆ ನೀವು ಹೇಳಿದಂಗೆ ಲೈಕ್ ಕಾಕ್ಟೇಲ್ಸ್ ಹಾಕಬೇಕು ಅಂದರೆ ಮಿನಿಮಮ್ ನಮಗೆ 3 feet ಕೇಜ್ ಇರಬೇಕು. ಆ 3 feetಲ್ಲಿ ಆಲ್ಮೋಸ್ಟ್ ಬ್ರೀಡಿಂಗ್ ಬಾಕ್ಸ್ ಬಂದ್ಬಿಟ್ಟು ಆಚೆ ಇರಬೇಕು ಯಾವತ್ತು. ಅದಕ್ಕೆ ಹೊರಗಡೆ ಫ್ಲೈಯಿಂಗ್ ಕೇಜ್ ಇದ್ದಷ್ಟು, ಫ್ಲೈಯಿಂಗ್ ಆಡಿದಷ್ಟು ಅದಕ್ಕೆ ಒಳ್ಳೆಯದು. ಆದರೂ ನೀವು ಯಾರು ನಾರ್ಮಲ್ ಹಾಬೀಸ್ಗೋಸ್ಕರ ಸಾಕಬೇಕು ಅಂದರೆ ಸಾಕ್ಬೋದು. ಅದಕ್ಕೆ ಬ್ರೀಡ್ ಮಾಡಬೇಕು ಅಂತ ಸಾಕಬೇಕು ಅಂದರೆ ಅದು ತುಂಬ ಕಷ್ಟ. ಅದಕ್ಕೆ ಸೈಲೆಂಟ್ ಏರಿಯಾದಲ್ಲಿ ಇಕ್ಕಿ ನೀವು ನೀಟಾಗಿ ಬ್ರೀಡ್ ಮಾಡಿದೆ ಆಬ್ವಿಯಸ್ಲಿ ಕಾಕ್ಟೇಲ್ಗಳು ಬ್ರೀಡ್ ಆಗ್ತವೆ. ಕೆಲವು ಮನೆಗಳಲ್ಲಿ ಟೇಮ್ ಮಾಡಿರೋವು ಬ್ರೀಡ್ ಆಗೋದು ಕಷ್ಟ. ಒಂದೊಂದು ಮನೆಯಲ್ಲಿ ಟೇಮ್ಡ್ ಆಗಿರೋದು ಬ್ರೀಡ್ ಆಗಿದ್ದಾವೆ. ನಿಮ್ಗೆ ಬೇಕಂದರೆ ಇಲ್ಲಿದೆ. ಹಾಗೂ ಇವಾಗ ನೀವು ನೋಡ್ತಾ ಇರೋದು ಬಂದು ಫಿಂಚಸ್ಗಳು. ಅದರಲ್ಲಿ ಒಂದು 3 ರಿಂದ 4 ಮ್ಯೂಟೇಷನ್ಸ್ ಇದೆ. ಹಾಗೆ ನೀವು ನೋಡ್ದಂಗೆ ಅಲ್ಲಿ ಆರೆಂಜ್ ಇದೆ, ಆರೆಂಜ್ ಬ್ರೆಸ್ಟೆಡ್ ಇದೆ, ಬ್ಲ್ಯಾಕ್ ಚಿಕ್ ಇದೆ, ಬ್ಲ್ಯಾಕ್ ಫೇಸಸ್ ಇದೆ, 3B ಇದೆ, ಮತ್ತು ಫೀಮೇಲ್ಸಲ್ಲಿ ಬ್ಲ್ಯಾಕ್ ಫೇಸ್ ಬ್ಲ್ಯಾಕ್ ಬ್ರೆಸ್ಟೆಡ್ ಇದೆ, ಮತ್ತು ಬ್ಲ್ಯಾಕ್ ಚಿಕ್ ಇದೆ, ಬ್ಲ್ಯಾಕ್ ಫೇಸ್ ವಿತ್ ಬ್ಲ್ಯಾಕ್ ಚಿಕ್ ಇದ್ದಾವೆ. ತುಂಬ ವೆರೈಟಿ ಇದ್ದಾವೆ ಇದರಲ್ಲಿ. ಅದರಲ್ಲಿ ಕ್ರಸ್ಟೆಡು ಸಹ ಇದೆ. ಆದರೂ ಹಾಗೆ ಈಗ ನೋಡ್ದಂಗೆ ಇದರಲ್ಲಿ ನಿಮಗೆ ಒಂದು 7 ರಿಂದ 8 ಪೀಸಸ್ ಹೆಲಿಕಾಪ್ಟರ್ಸ್ ಇದೆ. ಆದರೆ 3 ರಿಂದ 4 ಪೀಸಸ್ ರೇನ್ಬೋಸ್ ಕಾಣಿಸ್ತದೆ, ಮತ್ತು ಕ್ರಸ್ಟೆಡು ಟಫ್ಡು ಎಲ್ಲ ಮಿಕ್ಸ್ ಇದೆ. ಇದು ಬಂದು ಎಲ್ಲ ರೆಸ್ಟಿಗೆ ಹಾಕಿರೋದು. ಸ್ಟಾರ್ಟ್ ಮಾಡೋಣ. ಆದರೂ ಇವಾಗ ನೋಡ್ತಾ ಇದ್ದೀರಂದರೆ ಇದು ಹೆಲಿಕಾಪ್ಟರ್ಸು. ಇದು ಆಲ್ಮೋಸ್ಟು ಮರಿಗಳು ಆಚೆ ಬಂದಿದ್ದಾವೆ. ಹೆಲಿಕಾಪ್ಟರ್ಸಲ್ಲಿ ಸ್ಪೆಷಾಲಿಟಿ ಏನಂದರೆ ಆ ಕಡೆ ಈ ಕಡೆ 2 ಬ್ಯಾಕ್ ಮೇಲೆ 2 ಫ್ಲವರ್ಸ್ ಇರುತ್ತೆ. ಇವಾಗ ಸಿಂಗಲ್ ಫ್ಲವರ್ಸ್ ಬಂತು ಸೆಂಟ್ರಲ್ಲಿ ಅಂದರೆ ಅದು ಬಂದು ಫ್ರಿಲ್ ಬ್ಯಾಕ್ ಅಂತಾರೆ. ಫ್ಲವರ್ಸ್ ಇಲ್ಲ ಮತ್ತು ಬರೀ ತಲೆ ಮೇಲೆ ರಿಂಗ್ ಬಂತು ಅಂದರೆ ಅದನ್ನ ಕ್ರಸ್ಟೆಡ್ ಅಂತಾರೆ. ಕ್ರಸ್ಟೆಡ್ ವಿತ್ ಬರೀ ಸೆಂಟ್ರಲ್ ಫ್ಲವರ್ ಇದೆ, ಕ್ರಸ್ಟೆಡ್ ಫ್ರಿಲ್ ಬ್ಯಾಕ್ ಅಂತಾರೆ. ಇದರಲ್ಲಿ ಡಿಫ್ರೆಂಟ್ ಇದೆ. ಆದರೆ ಇದು ಬಂದುಬಿಟ್ಟು ಪ್ಯೂರ್ಲಿ ಹೆಲಿಕಾಪ್ಟರ್ಸು ವಿತ್ 2 ಫ್ಲವರ್ಸ್ ಇರುತ್ತೆ ಬೆನ್ನ ಮೇಲೆ. ಬ್ರೋ, ನೀವು ಬರ್ಡ್ಸ್ಗಳಿಗೆ ಮೆಡಿಸಿನ್ಸು ಮತ್ತು ಸಪ್ಲಿಮೆಂಟ್ಸ್ ಅಂತ, ಲಿಕ್ವಿಡ್ ಸಪ್ಲಿಮೆಂಟ್ಸ್ ಅಂತ ಏನೇನು ಕೊಡ್ತಾ ಇದ್ದೀರಾ? ಹಾಂ ಬ್ರೋ, ಹಾಗೆ ನೀವು ನೋಡ್ದಂಗೆ ಅಲ್ಲಿ 3 ರಿಂದ 4 ವೆರೈಟಿ ಆಫ್ ಮೆಡಿಸನ್ಸ್ ಕೊಡ್ತೀನಿ. ಅದು ಒಂದೊಂದು ಡಿಫರ್ ಆಗುತ್ತೆ. ಇವಾಗ ಲೀವ್ 52 ಬಂದ್ಬಿಟ್ಟು ನಾವು ಡೈಜೆಷನ್ಗಾಗಲಿ ಅಂತ ಹೇಳ್ಬಿಟ್ಟು ಕೊಡ್ತೀರಿ. ನಾವು ಈ ಮೆರಿಕ್ವಿನ್ ಅಂತ ಇರ್ತೀವಿ. ಮೆರಿಕ್ವಿನ್ ಬಂದ್ಬಿಟ್ಟು ನಾವು ನಾರ್ಮಲಾಗೆ ಈ ಬರ್ಡ್ಸು ಲಾಸ್ಟ್ ಸ್ಟೇಜಲ್ಲಿ ಇರುತ್ತಲ್ಲ, ಲೈಕ್ ಏನಾರ ರಿಕ್ವೈರ್ಮೆಂಟು ಲೈಕ್ ಬೇಗ ಪಿಕಪ್ ಆಗಲಿ ಅನ್ನೋ ಟೈಮಲ್ಲಿ ಮೆರಿಕ್ವಿನ್ ಅಂತ ಟಾನಿಕ್ ಕೊಡ್ತೀರಿ. ಮತ್ತು ಬರ್ಡ್ಸ್ ಇಮ್ಯುನಿಟಿ ಬೂಸ್ಟ್ ಆಗೋಕ್ಕೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ನಮ್ಮ ಲೈಕ್ ಟಾನಿಕ್ ಇದೆ. ಅದನ್ನ ಪ್ರಿಫರ್ ಮಾಡ್ತೀರಿ ಲೈಕ್ ಬರ್ಡ್ಸ್ಗೆ. ನೀವು ಹಿಂಗೆ ನೋಡ್ದಂಗೆ ಇದು ಬಂದ್ಬಿಟ್ಟು ನೋಟಿಕ್ಸು ನಿಮ್ಗೆ ಗೊತ್ತಿರ್ಬೋದು. ಈ ನಾಯಿಗಳಿಗೆಲ್ಲ ಯೂಸ್ ಮಾಡ್ತೀರಾ. ನಾವು ಬರ್ಡ್ಸ್ಗೆ ಲೈಕ್ ಈ ಸ್ಮಾಲ್ ಇನ್ಸೆಕ್ಟ್ಸ್ ಎಲ್ಲ ಬಾಡಿ ಮೇಲೆ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ಮತ್ತು ಬ್ರೀಡಿಂಗ್ ಬಾಕ್ಸ್ ಒಳಗಡೆ ಹಾಕೋಕ್ಕೋಸ್ಕರ ನಾವು ನೋಟಿಕ್ಸ್ ಅಂತ ಯೂಸ್ ಮಾಡ್ತೀರಿ. ನಿಮ್ಗೆ ಗೊತ್ತು. ಮತ್ತು OT ವೇಸ್ಟ್ ಬಂದುಬಿಟ್ಟು ಅದಕ್ಕೆ ವಿಮ್ರಲ್ ಮಿಕ್ಸ್ ಮಾಡಿರ್ತೀವಿ. ಏನಕ್ಕೆ ಇದು ಕೊಡ್ತೀರಾ ಅಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಮತ್ತು ಕ್ಯಾಲ್ಶಿಯಮ್ ಪವರ್ ಚೆನ್ನಾಗಿರುತ್ತೆ ಬರ್ಡ್ಸ್ಗೆ. ಮತ್ತು ಬ್ರೀಡಿಂಗ್ ಟೈಮಲ್ಲಿ ಲೈಕ್ ಬರ್ಡ್ಸ್ಗಳು ಸರ್ವೈವಲ್ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ನಾವು OT ವೇಸ್ಟ್ ಯೂಸ್ ಮಾಡ್ತೀರಿ. ಹಾಂ ಬ್ರೋ, ಹಾಗೆ ನೀವು ನೋಡ್ದಂಗೆ ನಾನು ಡೈಲಿ 1 hour ಟೈಮ್ ಸ್ಪೆಂಡ್ ಮಾಡಲೇಬೇಕು. ನೀರಿಂದ ಹಿಡಿದು ಫುಡ್ಡಿಂದ ಕ್ಲೀನ್ ಮಾಡಿ ಸಾಫ್ಟ್ ಫುಡ್ ಕೊಟ್ಟು ಎಲ್ಲೆಲ್ಲಿ ಚಿಕ್ಸ್ ಇದೆಯೋ ಅದನ್ನು ಚೆಕ್ ಮಾಡಿಕೊಂಡು ಆ ಚಿಕ್ಸ್ಗೆ ಲೈಕ್ ವೀಕ್ ಇದೆ ಅದಕ್ಕೆ ಸಪ್ಲಿಮೆಂಟ್ಸು ಏನಾರು ಪ್ರೊವೈಡ್ ಮಾಡಿ ಮತ್ತು ಯಾವ್ಯಾವ ಬರ್ಡ್ಗೆ ನೆಸ್ಟಿಂಗ್ ಮೆಟೀರಿಯಲ್ ಕಮ್ಮಿ ಇದೆಯೋ ಅದೆಲ್ಲ ಚೆಕ್ ಮಾಡಿಕೊಟ್ಟು
ಮತ್ತು ಈ ಫ್ಲೋರ್ಸ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಬೇರೆ ಹೊಸ ಫುಡ್ಡು ಡಂಪ್ ಮಾಡಿ ಬೇಕು ಬ್ರೋ. 1 hour ಟೈಮ್ ಬೇಕೇ ಬೇಕು ಮ್ಯಾಕ್ಸ್. ಹಾಗೆ ನೀವು ಕೇಳ್ದಂಗೆ ಲೈಕ್ 50,000 ಬಜೆಟ್ ಇದೆ, ಇವಾಗ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಗೊತ್ತಿರೋ ಬೆಸ್ಟ್ ಸಜೆಷನ್ ಅಂದರೆ ಎಲ್ಲರೂ ಚೈನಾ ಕೇಜ್ಗೆ ಹೋಗ್ಬೋದು. ಯಾಕಂದರೆ ಅದು ಬಂದು ಫೋಲ್ಡಬಲ್ ಕೇಜಸ್ಸು ಆ್ಯಂಡ್ ಮೋಸ್ಟ್ಲಿ ನೀವು ಎಲ್ಲಿ ಬೇಕಾದ್ರೆ ಶಿಫ್ಟ್ ಮಾಡ್ಕೊಬೋದು, ಯಾವ ಥರ ಬೇಕಂದ್ರೆ ಲೈಕ್ ಫಿಕ್ಸ್ ಮಾಡಿ ಯೂಸ್ ಮಾಡ್ಕೊಬೋದು. ಬ್ರೀಡಿಂಗ್ ಬಾಕ್ಸಸ್ ವಿತ್ ಔಟ್ಸೈಡ್ ಬ್ರೀಡಿಂಗ್ ಬಾಕ್ಸಸ್ ಹಾಕೋಕ್ಕೆ ಡೋರ್ಗಳು ಕೊಡ್ತಾರೆ, ಚಿಕ್ಕ ಡೋರು. ನೀವು ಲಾಟಲ್ಲಿ ತೊಗೊತೀರ ಅಂದ್ರೆ ಏನಿಲ್ಲ ಅಂದ್ರೂ ಒಂದು 12 ಪೀಸಸ್ ಬರುತ್ತೆ, 1 ಡಜನ್ನು. ಅದರಲ್ಲಿ ನಿಮಗೆ 1 ಪೀಸ್ ಬಂದು 700 rupees ಬೀಳುತ್ತೆ. ಲಾಟಲ್ಲಿ ತೊಗೊಂಡ್ರೆ ನಿಮಗೆ ವರ್ತು. ಅದಕ್ಕೆ ನಾನು ಚೆನ್ನೈಯಿಂದ ಇಂಪೋರ್ಟ್ ಮಾಡಿಸ್ಕೊತೀನಿ. ಇದುವರೆಗೂ ನಾನು ಇಲ್ಲಿರೋ ಚೈನಾ ಕೇಜಸ್ ಕಾಣಿಸ್ತಾ ಇರೋದಲ್ಲ, ಅದೆಲ್ಲ ಚೆನ್ನೈದೆ. ಮತ್ತು ಫೀಡರ್ಸು ಅಷ್ಟೇ, ಫೀಡರ್ಸು ಎಲ್ಲ ಚೆನ್ನೈಯಿಂದನೇ. ಅದಕ್ಕೆ ಫೀಡರ್ಸು, ಬೌಲ್ಸು ಮತ್ತು ಬ್ರೀಡಿಂಗ್ ಬಾಕ್ಸಸ್ ಬಂದು ನಾನು ಇಲ್ಲಿ ಲೋಕಲಲ್ಲಿ ಆರ್ಡ್ರ್ ಕೊಟ್ಟು ಮಾಡಿಸ್ತೀನಿ. ಮತ್ತು ಇನ್ನೊಂದು ಬರ್ಡ್ಸ್ ತೊಗೊಬೇಕು ಅಂದರೆ ಲುಟಿನೋಗಳು ಮತ್ತು ಆಫ್ರಿಕನ್ಸಲ್ಲಿ ಪೀಚು ಮತ್ತು ಅದಲ್ಲೇ ಪೈಡೆಲ್ಲ ಬರುತ್ತೆ. ಆ ಥರ ಡಿಫ್ರೆಂಟ್ ಮ್ಯೂಟೇಷನ್ಸ್ ಹಾಕ್ಕೊಂಡೆ ಆರಾಮಾಗಿ 50,000 ಬಜೆಟಲ್ಲಿ ಎಲ್ಲ ಥರ ಬರ್ಡ್ಸು ನೀವು ಹಾಕ್ಕೊಬೋದು ಬ್ರೋ.